ಬೇಗ ಎದ್ದೇಳ್ಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಆಸೆ ಇದ್ದೇ ಇರುತ್ತೆ. ಅದಕ್ಕೆ ಪ್ರಯತ್ನಗಳು ಕೂಡ ಪ್ರತಿದಿನನೂ ನಡೀತಾನೆ ಇರುತ್ತೆ. ಸಮ್ ಟೈಮ್ ಆಗಲ್ಲ, ಸಮ್ ಟೈಮ್ ಆಗುತ್ತೆ. ಇವತ್ತು ದಿನ 3 ಗಂಟೆಗೆ ಸ್ಟಾರ್ಟ್ ಆಯಿತು. ಒಂದು ಹಾಫ್ ಆನ್ ಅವರ್ ಸುಮ್ಮನೆ ಎದ್ದು ಕೂತ್ಕೊಂಡಿದ್ದೆ. ನನಗೆಲ್ಲಾದರೂ ಒಂಥರ ಬನ್ನಿ ಬೇಗ ಬೇಗ ಕೆಲಸ ಮಾಡ್ಕೊಂಡು ಅದ್ರ ಜೊತೆ ಮಾತಾಡ್ತೀನಿ. ಎದ್ದಿದ ತಕ್ಷಣನೇ ನಾನು ಡೋರ್‌ನ ಓಪನ್ ಮಾಡಿ ಡಾಗಿ ಏನ್ ಮಾಡ್ತಿದ್ದಾಳೆ ಅಂತ ನೋಡ್ತಾ ಇರ್ತೀನಿ. ಎಷ್ಟು ಕತ್ಲಿದೆ ನೋಡ್ತಾ ಇದ್ದೀರಾ ಅಲ್ವಾ ಹೊರಗಡೆ. ಹಂಗೇನೆ ಇವಳು ಅನ್ಕೋತಾಳೆ ಡಾಗಿ, ಅಯ್ಯೋ ಈ ಅಮ್ಮನ್ಗೇನ್ ಬೇರೆ ಕೆಲ್ಸ ಇಲ್ವಾ? ಬೆಳಗ್ಗೆನೆ ಎದ್ಬಿಟ್ಟು ನನ್ನೂ ಎಬ್ಬರಿಸಿದಾಳೆ ಅಂತ ಬೈಕೋಬೋದು ಅಂತ ನನಗನ್ಸುತ್ತೆ. ಗಿಡಗಳೆಲ್ಲ ಏನಾಗಿದೆ ಅಂತ ನೋಡ್ತಾ ಇದ್ದೆ. ನೀರ್ ಹಾಕ್ಬೇಕಾ ಏನು ಅಂತ ಅಂದ್ಬಿಟ್ಟು. ಹಂಗಾಗಿ ನೆನ್ನೆ ಇಡ್ಲಿಗೆ ರುಬ್ಬಿದ್ದೆ. ಅದನ್ನೇನೆ ಸ್ವಲ್ಪ ನೀರಿತ್ತು ಅಂತ ಅಂದ್ಬಿಟ್ಟು ಅದನ್ನೇ ಹಾಕೋಣ ಇವಾಗ ಅಂತ ಅನ್ಕೊಂಡು ಮೊದಲು ನೀರ್ ಕಾಯಿಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡಿಯೋಣ ಅರಿಶಿನ ಹಾಕೊಂಡು ಅಂತ ಇವಾಗ ನಿನ್ನೆ ಏನಾಯ್ತು ಗೊತ್ತಾ? ನಂಗೆ ಈ ಯಾರಾದ್ರು ತೀರೋಗಿರ್ತಾರಲ್ವಾ ಅಲ್ಲಿ ಹೋಗ್ಬೇಕು ಅಂತಂದ್ರೇನೆ ಆಗಲ್ಲ ನನ್ಗೆ. ಯಾಕೆಂದ್ರೆ ನಮ್ಗೆ ಏನೋ ತುಂಬಾ ಪರಿಚಯ ಇದ್ದೋರಾದ್ರೆ ಕೊನೆ ಬಾರಿ ಅವ್ರನ್ನ ಮುಖ ನೋಡ್ಬೇಕು ಅನ್ನೋದು ಇದ್ದೇ ಇರುತ್ತೆ. ಹೋಗೇ ಹೋಗ್ತೀನಿ. ಆಯ್ತಾ? ಈ ಗೊತ್ತಿಲ್ಲ ನಮ್ ರಿಲೇಷನ್‌ನಲ್ಲಿ ಅವ್ರ ರಿಲೇಷನ್ ಆಗಿರ್ತಾರಲ್ವಾ, ಅಂತ ಕಡೆ ನಾನು ಹೋಗಲ್ಲ. ಯಾಕೆಂದ್ರೆ ಅವ್ರು ಅರ್ಚೋದು ಕಿರ್ಚೋದು ಕಂಡ್ರೆ ನನ್ಗೆ ಎನರ್ಜಿ ಫುಲ್ ಲೋ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಹಂಗಾಗಿ ನಾನು ಆ ಕಡೆ ಹೋಗೋದಕ್ಕೆ ಇಷ್ಟಪಡಲ್ಲ. ಚೆನ್ನಾಗಿದ್ದಾಗ ಹೋಗಿ ಮಾತಾಡ್ಸ್ಬೇಕು, ಬರ್ಬೇಕು. ಅದು ಬಿಟ್ಬಿಟ್ಟು ಅವ್ರು ಹೋದ್ಮೇಲೆ ಹೋಗಿ ನೋಡಿ ಅವ್ರು ಅರ್ಚೋದು ಕಿರ್ಚೋದು ಅದನ್ನ ನೋಡಿ ಏನ್ ಪ್ರಯೋಜನ ಹೇಳಿ ಅಂತ ನನಗನ್ಸುತ್ತೆ. ಹಂಗಾಗಿ ನೆನ್ನೆ ಏನಾಯ್ತು ಅಂತಂದ್ರೆ ನಾನ್ ಬರಲ್ಲ ಅಂತ ಎಷ್ಟ್ ಹೇಳ್ದೆ. ನಂಗ್ ಹೋಗ್ಬೇಕಾದ್ರೇನೆ ಹೊಟ್ಟೆಲೆಲ್ಲ ಒಂಥರ ಆಗ್ತಾ ಇತ್ತು. ನಾನ್ ಬರಲ್ಲ ಬರಲ್ಲ ಅಂತ ಅಂದ್ರುನು ಮನೆಯವರು ಇಲ್ಲ ಬಾ ಹೋಗೋಣ ಅಂತ ಅನ್ಬಿಟ್ಟು ಕರ್ಕೊಂಡ್ ಹೋದ್ರ. ಅಲ್ಲಿಂದ ಬರೋ ಅಷ್ಟ್ರಲ್ಲಿ ಎಷ್ಟು ನನಗೆ ತಲೆನೋವು ಅಂತಂದ್ರೆ ಯಾ ನೆನ್ನೆ ಸೊಪ್ಪು ಸಾರು ಮಾಡಿಟ್ಟಿದ್ದೆ, ಅನ್ನ ಮಾಡಿಟ್ಟಿದ್ದೆ. ಅದನ್ನ ತಿನ್ನೋದಕ್ಕೂ ಕೂಡ ಆಗ್ತಾ ಇಲ್ಲ. ಹಂಗೂನು ಮನೆಯವ್ರಿಗೆ ಮಕ್ಳಿಗೆ ಅಂತ ಅನ್ಬಿಟ್ಟು ಅವರು ಆರ್ಡರ್ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ನಾನು ಕೂಡ ಮುದ್ದೆ ಮಾಡ್ಕೊಟ್ಟೆ. ಅಷ್ಟೇ ಮುದ್ದೆ ಒಂದ್ ಮಾಡ್ಬಿಟ್ಟು ಇನ್ನೇನು ಕ್ಲೀನ್ ಮಾಡೋದಕ್ಕೂ ನನ್ ಕೈಲಿ ಆಗ್ಲಿಲ್ಲ. ಆಮೇಲೆ ಚಂದು ಧ್ರುವನ ಮನೇಲೆ ಬಿಟ್ಟು ಹೋಗಿದ್ವಲ್ವಾ, ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಹಾಸ್ಟೆಲ್ ಅಲ್ಲಿ ಇದ್ದಾರೆ ಕೆಲವರು. 5 ಜನ ಫ್ರೆಂಡ್ಸ್ ಇರೋದು ಅವ್ನಿಗೆ. ಹಂಗಾಗಿ ಹಾಸ್ಟೆಲ್ ಅಲ್ಲಿ ಇದ್ದಾರಲ್ವಾ, ಅವರು ಕೂಡ ಬಂದಿದ್ರು ಅಂತ ಮ್ಯಾಗಿ ಎಲ್ಲ ಮಾಡಿದ್ರು. ಅದು ಆ ಪ್ಲೇಟ್ಗಳು ಕೂಡ ನನ್ಗೆ ಎತ್ಕೊಳಕ್ ಆಗಿಲ್ಲ. ಸುಮ್ನೆ ಹಂಗೆ ಹೋಗಿ ಮಲ್ಕೊಂಡ್ಬಿಟ್ಟೆ ಒಂದ್ ಸ್ವಲ್ಪ ಮುದ್ದೆ ತಿನ್ಬಿಟ್ಟು. ಹಂಗಾಗತ್ತೆ ಸಮ್ ಟೈಮ್ ನನ್ಗೆ. ಹಂಗಾಗಿ ಇವಾಗ ಇದನ್ನ ಏನೋ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಅನ್ಬಿಟ್ಟು ಲಿಕ್ವಿಡ್ ನ ನೋಡ್ತೀನಿ. ಅದನ್ನ ಸ್ಪ್ರೇ ಆಗ್ತಾ ಇದೆಯಾ ಅಂತ ಅನ್ಬಿಟ್ಟು ನನ್ ಕಣ್ಣಿಗೆ ಸಿಡಿತು ಆ ಸ್ಪ್ರೇ. ಹಂಗಾಗಿ ಮತ್ತೆ ಮುಖ ತೊಳ್ಕೊಂಡು ಮತ್ತೆ ಬಂದು ಇದನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಡೋಣ, ಅಂದ್ರೆ ಒರೆಸ್ಕೊಂಡು ಆಮೇಲೆ ಪಾತ್ರೆ ಎಲ್ಲ ತೊಳೆಯೋಣ ಅಂತ ಅನ್ಬಿಟ್ಟು ಪಾತ್ರೆನೂ ಕೂಡ ನಾನು ತೊಳ್ದಿರ್ಲಿಲ್ಲ ರಾತ್ರಿ. ಒಂದೊಂದ್ ದಿನ ಹಿಂಗ ಆಗುತ್ತಲ್ವಾ, ಯಾವಾಗ್ಲೂ ನಾವು ಒಂದೇ ತರ ಇರ್ತೀವಿ ಅಂತ ಹೇಳಕ್ಕಾಗಲ್ಲ. ಈ ತರ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಜಾಸ್ತಿ ಹೋಗಲ್ಲ ನಾನು ಈ ತರ. ಪಾಪ ಅವ್ರ ನೋವು ಅವ್ರಿಗಿರುತ್ತಾಯ್ತಾ, ಅದನ್ನೆಲ್ಲ ನೋಡಿದಾಗ ನಮ್ಗೆ ತುಂಬಾ ಸಂಕಟ ಆಗುತ್ತೆ. ಅದ್ರ ಜೊತೆಗೆ ಒಂಥರ ಭಯನೂ ಸ್ಟಾರ್ಟ್ ಆಗುತ್ತೆ. ಏನೇನೋ ಆಗ್ತಾ ಇರುತ್ತೆ ಅಲ್ಲಿ. ಹಂಗಾಗಿ ಆ ವೈಬ್ರೇಷನ್ ನನ್ಗಾಗಲ್ಲ. ಹಂಗಾಗಿ ನಾನು ಹೋಗೋದಕ್ಕೆ ಇಷ್ಟಪಡಲ್ಲ. ಆಮೇಲೆ ಅಲ್ಲಿಂದ ಬಂದ್ಮೇಲಂತೂ ಆ ದಿನ ನಿದ್ದೆನೂ ಬರಲ್ಲ ನನಗೆ. ರಾತ್ರಿ ಎಲ್ಲ ಸುಮ್ನೆ ಒದ್ದಾಡ್ಕೊಂಡು ಮಲ್ಕೊಳ್ಳೋದಕ್ಕಿಂತ ಎದ್ದು ಕೆಲಸ ಮಾಡೋದೇ ಬೆಟರ್ ಅಂತ ನನಗನ್ನಿಸ್ತು. ಹಂಗಾಗಿ 3 ಗಂಟೆಗೆ ಎದ್ದು ಇವತ್ತು ಕೆಲಸ ಮಾಡ್ತಾ ಇದೀನಿ. ಮೇಲ್ಗಡೆ ಇದ್ರು ಮ್ಯಾಗಿ ತಿಂದಿರೋ ಪ್ಲೇಟ್‌ಗಳೆಲ್ಲ ಎತ್ಕೊಂಡ್ ಬಂದೆ. ಎತ್ಕೊಂಡ್ ಬಂದು ಡಾಗಿನ ವಾಕಿಂಗ್ ಕರ್ಕೊಂಡ್ ಹೋಗಿ ಮತ್ತೆ ಪಾತ್ರೆ ಎಲ್ಲ ತುಂಬಾ ಇತ್ತು. ಅದನ್ನೆಲ್ಲ ತೊಳೆದು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಈಚೆ ಕಡೆ ಎಲ್ಲ ತೊಳೆದು ರಂಗೋಲಿ ಇಟ್ಟು ಅದೆಲ್ಲ ಮಾಡ್ಕೊಂಡೆ. ಇಷ್ಟೊಂದ್ ಕೆಲ್ಸ ಆಗುತ್ತಲ್ವಾ, ಸುಮ್ನೆ ನಿದ್ದೆ ಬರ್ತಾ ಇದ್ರೂನು ಒದ್ದಾಡೋದು ಅಂದ್ರೆ ಆಗಲ್ಲ. ಹಂಗಾಗಿ ಇವಾಗ ಇನ್ನೊಂದ್ಸಲಿ ಸ್ಟವ್‌ನ ಒರೆಸ್ಕೊಂಡ್ಬಿಡೋಣ ಸೋಮವಾರ ಅಲ್ವಾ ಅಂತ ಅನ್ಬಿಟ್ಟು ಸ್ಟವ್ ಎಲ್ಲ ಒರೆಸ್ಕೊಂತಾ ಇದೀನಿ. ಇವತ್ತು ಕಸದವ್ರು ಕೂಡ ಬರ್ತಾರೆ. ಕಸ ತಗೊಂಡ್ ಹೋಗಕ್ಕೆ ಅದನ್ನೆಲ್ಲ ಸೆಪರೇಟ್ ಮಾಡಿ ಇಟ್ಟಿದೀನಿ. ಅದಕ್ಕೂ ಮುಂಚೆ ವಾಕಿಂಗ್ ಹೋಗ್ಬೇಕಲ್ವಾ, ಅದ್ರೊಳಗಡೆನೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ ಅನ್ಬಿಟ್ಟು ಮುಗಿಸ್ಕೊತಾ ಇದೀನಿ. ಬಂದ್ಮೇಲೆ ಬೇಕಾದ್ರೆ ಟಿಫನ್ ರೆಡಿ ಮಾಡೋದಕ್ಕೆ ಈಸಿ ಆಗುತ್ತೆ ನನಗೆ ಅಂತ ಅನ್ಬಿಟ್ಟು ರಾತ್ರಿನೇ ಸ್ಟವ್ ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಒಂದೊಂದ್ಸಲಿ ಈ ತರನೂ ಕೂಡ ಆಗುತ್ತೆ. ಮೆಂತ್ಯ ನೆನೆ ಹಾಕಿದ್ದೆ. ಅದನ್ನ ಮೆಂತ್ಯ ಮತ್ತೆ ಹೆಸರುಕಾಳು, ಹೆಸರುಕಾಳು 2 ಕೂಡ ನಮ್ಮ ಮನೇಲಿ ಯಾವಾಗ್ಲೂ ಮೊಳಕೆ ಕಟ್ಟಿರೋದು ಇರ್ಲೇಬೇಕು. ಮೆಂತ್ಯ ಪ್ರತಿದಿನ ತಿಂತೀವಲ್ವಾ, ಹಂಗಾಗಿ. ಇನ್ನು ಪಾತ್ರೆ ತೊಳ್ದಾದ್ಮೇಲೆ ಸ್ಟವ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಕಸ ಗುಡ್ಸ್ಕೊಂಡ್ಬಿಡೋಣ ಅಂತ ಅನ್ಬಿಟ್ಟು ಎಲ್ಲ ಮ್ಯಾಟ್ ಎಲ್ಲ ಎತ್ತಿ ಇದನ್ನೆಲ್ಲ ಪಾತ್ರೆ ಎಲ್ಲ ಈಚೆ ಇಟ್ಬಿಟ್ಟು ಕಸ ಗುಡ್ಸ್ಕೊಂಡ್ ಬರ್ತಾ ಇದೀನಿ. ಕಸ ಗುಡ್ಸಿ ಹಂಗೇನೆ ಮನೇನು ಕೂಡ ಒರೆಸ್ಬಿಡೋಣ ಅಂತ ಅನ್ಬಿಟ್ಟು ಕತ್ಲೆ ಇತ್ತಲ್ವಾ, ಒರೆಸ್ಬಿಡೋಣ ಅಂತ ಅನ್ಬಿಟ್ಟು ನಾನು ಚಂದು ಕೂಡ ಅಷ್ಟರಲ್ಲಿ ಎದ್ದ. ನಾನು ಹೇಳ್ದೆ ನೀರ್ ಕುಡಿದ್ಬಿಟ್ಟು ಹೋಗಿ ಒಂದೆರಡು ಕಾಯಿ ಸುಲ್ಕೊಂಬಾರಪ್ಪ, ಸಾಂಬಾರ್ ರೆಡಿ ಮಾಡ್ಬಿಡ್ತೀನಿ, ಅವರೆಕಾಳು ಸಾಂಬಾರು ಇಡ್ಲಿಗೆ ಅಂತಂದೆ. ಸರಿ ಅಂತ ಅನ್ಬಿಟ್ಟು ಅವನು ಕೂಡ ಇದ್ ಮಾಡ್ಕೊಂಡ್ ಬಂದ. ನೋಡ್ತಾ ಇದ್ರಲ್ವಾ, ಒಳಗಡೆಯಿಂದ ಹೊರಗಡೆ ಹೊರಗಡೆಯಿಂದ ಒಳಗಡೆ ಓಡಾಡ್ತಿದ್ದಾಳೆ ಪಾಪ ಅವಳು. ಅವಳಿಗೂನು ಅದೇ ನಾನ್ ಹೇಳಿದ್ನಲ್ಲ ಮುಂಚೆನೆ, ಅವಳು ಬೈಕೊಂತಾಳೆ ಒಂದೊಂದ್ಸಲಿ, ಏನ್ ಈ ಅಮ್ಮ ಬೆಳಗ್ಗೆನೆ ಎದ್ಬಿಟ್ಟು ನನ್ಗೂ ನಿದ್ದೆ ಕೊಡಲ್ಲ, ಅವಳು ನಿದ್ದೆ ಮಾಡಲ್ಲ, ಏನಿದು ಕತೆ ಅಂತ ಅಂತ ನನಗೂ ಒಂದೊಂದ್ಸಲಿ ನಾನು ಅದನ್ನ ರೇಗಿಸ್ತಾ ಇದ್ದೆ ಅವಳಿಗೆ, ಈ ತರ ಬೈಕೊಂತ ಇದೀಯ ನನ್ನ ಅಂತ ಅನ್ಬಿಟ್ಟು. ಇವಾಗ ಈಚೆ ಕಡೆನೂ ಕೂಡ ಕಸ ಗುಡ್ಸಿದಾಯ್ತು. ಅಕ್ಕಿ ತೊಳ್ದ್ ನೀರಿತ್ತಲ್ವಾ, ಅದನ್ನೆಲ್ಲ ಕೂಡ ಗಿಡಗಳಿಗೆ ಹಾಕ್ಬಿಡೋಣ ಅಂತ ಅನ್ಬಿಟ್ಟು. ಅದ್ರಲ್ಲಿ ಏನಾದ್ರು ಜಾಸ್ತಿ ನೀರಿತ್ತು ಅಂತಂದ್ರೆ ಅದ್ ಹಂಗೇನೆ ಕೆಳಗಡೆ ಬರುತ್ತೆ. ಅದನ್ನು ಕೂಡ ಸೇರ್ಸಿ ನಾನು ತೊಳ್ಕೊಂಡ್ಬಿಟ್ರೆ ನನ್ಗೆ ಈಸಿ ಆಗುತ್ತೆ. ಮತ್ತೆ ಮತ್ತೆ ಒರ್ಸೋದಿರಲ್ಲ ಅಂತ ಅನ್ಬಿಟ್ಟು ಮಾಡ್ಕೊಳ್ತಾ ಇದೀನಿ.
ಏನಾದರೂ ನಾನು ಒಂದೊಂದ್ಸಲಿ ಮೇಲ್ಗಡೆನೆ ಟೆರೇಸಲ್ಲೇ ವಾಕ್ ಮಾಡ್ತೀನಿ. ಒಂದೊಂದ್ಸಲಿ ಪಾರ್ಕ್ ಹೋಗೋಣ ಅಂತ ಅನ್ಸುತ್ತೆ. ಇವತ್ತು ಧ್ರುವ ಚಂದು ಇದ್ನಲ್ವಾ, ಅವನು ಬೇಗನೆ ಎದ್ದ. ಬೇಗನೆ ಎದ್ಬಿಟ್ಟು 5 ಗಂಟೆಗೆ ಎದ್ದ. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದ ಕೆಳಗಡೆ ಜಿಮ್‌ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು, ಸರಿ ಅವನೇ ಡ್ರಾಪ್ ಮಾಡ್ತೀನಿ ಅಂತ ಕೂಡ ಅಂದ. ಸರಿ ಅಂತ ಅಂದ್ಬಿಟ್ಟು ಯಾರೋ ಒಬ್ರು ಡ್ರಾಪ್ ಮಾಡಿದ್ರೆ ಆಯ್ತು, ಇಲ್ಲ ನಾನೇ ಹೋದ್ರೆ ಆಯ್ತು ಅಂತ ಅಂದ್ಬಿಟ್ಟು ಇವಾಗ ಹೊರಟಿದ್ದೀನಿ. ಈಚೆಗಡೆ ಎಲ್ಲ ತೊಳ್ದ್ಬಿಡೋಣ ಅಂತ ಅಂದ್ಬಿಟ್ಟು, ಡಾಗಿ ಇಲ್ಲೇ ಇರ್ತಾಳಲ್ವಾ, ಹಂಗಾಗಿ ಗಲೀಜೆಲ್ಲ ಮಾಡಿದ್ರೆ ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ತೊಳ್ದ್ಬಿಡೋಣ. ಬರೋ ಅಷ್ಟರಲ್ಲಿ ಒಣಗುತ್ತೆ ಅಂತ ಅಂದ್ಬಿಟ್ಟು ತೊಳ್ಕೊತಾ ಇದ್ದೀನಿ. ಒಂದೊಂದೇ ಕೆಲಸ ನಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ ಆಯ್ತಾ. ಮಾಡ್ತಾ ಇದ್ರೆ ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅಂತ ಅಂದ್ಬಿಟ್ಟು ಓಡ್ತಾ ಇರುತ್ತೆ. ಹಂಗಾಗಿ ಬೆಳಿಗ್ಗೆ ಹೊತ್ತಿಗೆ ಏನು ಎನರ್ಜಿ ಇರುತ್ತೆ ಗೊತ್ತಾ ಕೆಲಸ ಮಾಡ್ಬೇಕಾದ್ರೆ. ಅದೇ ಮಧ್ಯಾಹ್ನ ಮೇಲೆ ನೋಡಿ ಎನರ್ಜಿ ಲೋ ಆಗ್ತಾ ಬರುತ್ತೆ. ಕೆಲಸ ಮಾಡಕ್ಕೆ ಮೂಡ್ ಆಗಲ್ಲ. ಹಂಗಾಗಿ ಹೊಸಲೆಲ್ಲ ತೊಳ್ಕೊಂಡ್ಬಿಡೋಣ. ಸ್ನಾನ ಆದ್ಮೇಲೆ ಇದನ್ನ ಏನು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡಿ ಈ ತರ ಹೊಸಲೆಲ್ಲ ತೊಳೆದು ಪುಟ್ಟದಾಗಿ ಒಂದು ರಂಗೋಲಿ ಕೂಡ ಆಮೇಲೆ ಹಾಕೋತೀನಿ ನಾನು ಸದ್ಯಕ್ಕೆ. ಇವಾಗ ಹಾಕಲ್ಲ. ಇವಾಗೆಲ್ಲ ತೊಳೆದು ಈಚೆಗಡೆ ಮೆಟ್ಲೆಲ್ಲ ತೊಳ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ತೊಳ್ದೆ. ಎಲ್ಲ ಟೆರೇಸ್ ಎಲ್ಲ ತೊಳೆದ್ಬಿಟ್ರೆ ಈಸಿ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೆ ಕೆಲಸ ಮಾಡ್ಕೊಂಡ್ರೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಸಂಜೆ ತನಕ ತುಂಬಾ ಟೈಮ್ ಸಿಗುತ್ತೆ. ಇವತ್ತು ಆಫೀಸ್ ಕೆಲಸ ಕೂಡ ಇದೆ. ಅದೇನೋ ಒಂದು ವಾರದಿಂದ ನಾನು ಆಫೀಸ್ ಕೆಲಸ ಒಂಚೂರು ಮಾಡಿಲ್ಲ. ಹಂಗಾಗಿ ಮಾಡಬೇಕು. ಇಲ್ಲಿ ಈಚೆಗಡೆ ಕಾಣಿಸ್ತಿರಲ್ಲ, ಹಂಗಾಗಿ ಎಲ್ಲ ಲೈಟು ಹಾಕೊಂಡಿದ್ದೀನಿ. ಹಾಕೊಂಡು ಈಚೆಗಡೆ ಎಲ್ಲ ಇದೆಲ್ಲ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ರಂಗೋಲಿನ ಹಾಕ್ತಾ ಇದ್ದೀನಿ. ಮೊದಲು ಏನು ಪಾರ್ಕಿಂಗ್ ಎಲ್ಲ ತೊಳ್ದ್ಬಿಡೋಣ ಅಂತ ಅಂದ್ಬಿಟ್ಟು. ನಿನ್ನೆ ರಂಗೋಲಿ ಇಟ್ಟಿದ್ರಲ್ವಾ, ಕೆಳಗಡೆ ಮನೆಯವ್ರು ಇಟ್ಟಿದ್ರು ನಿನ್ನೆ ರಂಗೋಲಿ. ಅದನ್ನೆಲ್ಲ ಗುಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಗುಡಿಸಿ, ಅಂದ್ರೆ ರಂಗೋಲಿ ಪುಡಿ ಹಂಗಾಗಿ ಬಿಟ್ಬಿಟ್ರೆ ಒಂಥರ ವೈಟ್ ಕಾಣಿಸ್ತಾ ಇರುತ್ತೆ. ಹಂಗಾಗಿ ಅದನ್ನ ಫಸ್ಟ್ ಗುಡಿಸ್ಬಿಟ್ಟು ಆಮೇಲೆ ರಂಗೋಲಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಗಾಡಿನ ಈಚೆ ಕಡೆ ನಿಲ್ಸಿದ್ದೀನಿ. ವಾಕಿಂಗ್ ಹೋಗ್ಬೇಕಲ್ವಾ, ಚಂದು ಡ್ರಾಪ್ ಮಾಡಿದ್ರೆ ಓಕೆ, ಇಲ್ಲಾಂದ್ರೆ ನಾನೇ ಹೋಗೋಣ ಅಂತ ಅಂದ್ಬಿಟ್ಟು ಈಚೆ ಕಡೆ ನಿಲ್ಸ್ಬಿಟ್ಟು ಎಲ್ಲ ಗೇಟ್ ಎಲ್ಲ ಓಪನ್ ಮಾಡಿ, ಡಾಗಿ ಕೂಡ ಕೆಳಗಡೆ ಬಂದಿದ್ದಾಳೆ. ಎಲ್ಲ ತೊಳ್ಕೊಂಬಂದೆ. ಇವಾಗ ರಂಗೋಲಿ ಎಲ್ಲ ಗುಡಿಸ್ಬಿಟ್ಟು ನೀಟಾಗಿ ಆಮೇಲೆ ಒಂದ್ಸಲಿ ಇದನ್ನೆಲ್ಲ ತೊಳೆದ್ಬಿಟ್ಟು ಒಂದು ರಂಗೋಲಿ ಕೂಡ ಇಡಬೇಕು. ಯಾವ ರಂಗೋಲಿ ಹಾಕೋದು ಅಂತ ಹಂಗೆ ಮೈಂಡಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ಮನೆಯವ್ರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಎಲ್ಲಾರನ್ನೂ ಕಣ್ಮುಚ್ಕೊಂಡು ನಂಬೇಡಮ್ಮ ನೀನು ಅಂತ. ಅದಕ್ಕೋಸ್ಕರ ನಾನು ಒಂದು ಸರ್ಕಲ್ ಹಾಕೊಂಡಿದ್ದೀನಿ, ಫ್ಯಾಮಿಲಿ, ಮನೆ, ಮಕ್ಕಳು ಅಂತ ಅಂದ್ಬಿಟ್ಟು. ಇದೇ ಸರ್ಕಲ್ ಒಳಗಡೆ ಇದ್ರೇನೆ ಒಂದು ಒಳ್ಳೇದು, ನಮ್ಮ ಮನ್ಸಿಗೂ ಕೂಡ ಶಾಂತಿ ಇರುತ್ತೆ ಅಂತ ನಾನು ನಂಬ್ತೀನಿ. ಆದರೆ ಸಮ್ ಟೈಮ್ ಎಲ್ಲಾರನ್ನೂ ನಂಬಿಡ್ತೀನಲ್ವಾ, ಅದು ನನಗೆ ತುಂಬ ಒಂದೊಂದ್ಸಲಿ ಬೇಜಾರಾಗ್ಬಿಡುತ್ತೆ ಅಂತ ಹೇಳ್ಬೋದು. ಇವತ್ತು ಕೂಡ ಅದೇ ಆಯ್ತು. ಇಟ್ಸ್ ಓಕೆ, ಏನ್ ಮಾಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದೀನಿ. ಇನ್ನೇನು ಎಲ್ಲ ಕೆಲಸ ಕೂಡ ಆಯ್ತು. ಇವಾಗ ಮನೆ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲಿಕ್ವಿಡ್ ಎಲ್ಲ ಹಾಕ್ಕೊಂಡು ಇನ್ನ ಆಗಿರ್ಲಿಲ್ಲ 5 ಗಂಟೆ, ಹಂಗಾಗಿ ಒರೆಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ತಗೊಂಡೋಗ್ತಾ ಇದ್ದೀನಿ. ತಗೊಂಡೋಗಿ ಮೇಲ್ಗಡೆಯಿಂದ ಮೆಟ್ಲೆಲ್ಲ ಒರೆಸ್ಕೊಂಬಿಡೋಣ ಅಂತ. ಅಷ್ಟರಲ್ಲಿ ಚಂದು ಕೂಡ 2 ಕಾಯಿ ಸುಲ್ಕೊಂಬಂದು ಕೊಟ್ಟ. ಬೇಡ ಇವಾಗ ಸಾಂಬಾರು ಮಾಡೋದು, ಅಲ್ಲಿ ವಾಕಿಂಗ್ ಮುಗಿಸ್ಕೊಂಡು ಬಂದು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕಸ ಎಲ್ಲ ಸಪ್ರೇಟ್ ಮಾಡಿದ್ನಲ್ವಾ, ಅದನ್ನು ಕೂಡ ತಗೊಂಡೋಗಿ ಅವಳು ಡಾಗಿ ಏನಾದರೂ ನೋಡಿದ್ರೆ ಚೆಲ್ಬಿಡ್ತಾಳೆ. ಹಂಗಾಗಿ ಅದನ್ನು ಕೂಡ ಅಲ್ಲಿ ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಒಂದು ವೇಲ್ ಹಾಕೊಂಡು ಹೊರಟಿದ್ದೀನಿ. ಯಾಕೆಂದ್ರೆ ಸ್ವಲ್ಪ ಚಳಿ ಇರುತ್ತಲ್ವಾ, ಹಂಗಾಗಿ ವೇಲ್ ಹಾಕೊಂಡು ಜರ್ಕಿನ್ ಹಾಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಸಾಫ್ಟ್ ಆಗಿರೋ ವೇಲ್ನ ಇಟ್ಕೊಂಡಿದ್ದೀನಿ ವಾಕಿಂಗ್ಗೆ ಅಂತ ಅಂದ್ಬಿಟ್ಟು. ಒಂದೊಂದು ದಿನ ಒಂದೊಂದು ಹಾಕೊಂಡು ಹೋಗ್ತೀನಿ. ಈ ಥರ ಹಾಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೆ. ಅಲ್ಲಿ ಬರ್ಬೇಕಾದ್ರೇನೆ ಸ್ವಲ್ಪ ಹಾಲು, ಡಾಗಿಗೆ ಬಿಸ್ಕೆಟು ಅದೆಲ್ಲ ತೊಗೊಂಡು ಬಂದೆ. ಮತ್ತೆ ಒಂದು ರೌಂಡು ಅವಳನ್ನ ಕೆಳಗೆ ಕರೆದು ಅವಳನ್ನು ಕೂಡ ವಾಕಿಂಗ್ ಮಾಡಿಸಿ ಮತ್ತೆ ಹೋಗಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಇವಳ ಜೊತೆ ಮಾತಾಡಿ 1-2 ಬಿಸ್ಕೆಟ್ ಹಾಕಿದ್ರೆ ಸ್ವಲ್ಪ ಕೂಲಾಗಿರ್ತಾಳೆ, ಇಲ್ಲ ಅಂದರೆ ಕುಣಿತಾ ಇರ್ತಾಳೆ. ಹಂಗಾಗಿ ಇವಾಗ ಮಾಡ್ಕೋತಾ ಇದ್ದೀನಿ. 3 ಗಂಟೆಯಿಂದ 9 ಗಂಟೆವರೆಗೆ ರೆಕಾರ್ಡ್ ಮಾಡಿದ್ದೀನಿ ಇವತ್ತು. ಇದನ್ನು ಮಾಡ್ತಾ ಮಾಡ್ತಾ ಏನನ್ಸುತ್ತೆ ಗೊತ್ತಾ, ಯಾವ ಯಾವ ಆ್ಯಂಗಲಲ್ಲಿ ಇಡೋದು ಏನು ಅಂತ ನೋಡ್ಕೊಂಡು ಮಾಡೋದು ಲೇಟ್ ಆಗ್ಬಿಡ್ತಾಯ್ತಾ. ಇವಾಗ ಹಾಲು, ಮೊಸರು, ಆಮೇಲೆ ಅವರೆಕಾಳು ಸುಲಿದಿಟ್ಟಿರೋದಾಯ್ತಾ, ಹಸಿ ಅವರೆಕಾಳು ಅದು, ಮತ್ತು ಗೆಡ್ಡೆಕೋಸು,
ಬೀನ್ಸ್ ಎಲ್ಲ ತೊಳೆದಿಟ್ಟಿದ್ದೆ, ಅದು ಎಲ್ಲನೂ ಕೂಡ ಬದನೆಕಾಯಿ ಎಲ್ಲನೂ ಕೂಡ ತೊಗೊಂಡು ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಹಾಫ್ ಆನ್ ಅವರಲ್ಲಿ ಆಗುತ್ತೆ ಸಾಂಬಾರೇನು. ಜೊತೆಗೆ ಇವತ್ತು ಇಡ್ಲಿ ಮಾಡ್ತೀನಿ ಅಂತಂದೆ. ಚಂದು ಬೇಡಮ್ಮ ದೋಸೆ ಮಾಡು ಅಂತ ಹೇಳಿದ್ದಾನೆ. ಸರಿ ಅಂತ ಅಂದ್ಬಿಟ್ಟು ಇವಾಗ ದೋಸೆ ಮಾಡಿಕೊಂಡ್ರೆ ಅದಕ್ಕೆ ಚಟ್ನಿ ಕೂಡ ಮಾಡ್ಕೊಳ್ತೀನಿ. ತೆಂಗಿನಕಾಯಿ ಹೊಡ್ಕೊಂಬಂದಿದ್ದು, ತೆಂಗಿನಕಾಯಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಮಂದವಾಗಿದೆ. ಹಾಗಾಗಿ ಇವಾಗೆಲ್ಲ ತರಕಾರಿ ಕಟ್ ಮಾಡಿದ್ದಾಯಿತು. ಒಗ್ಗರಣೆಲೆ ತರಕಾರಿನೆಲ್ಲ ಹುರ್ಕೊಂಡು ನಂತರ ಒಂದು ಮಸಾಲೆ ರೆಡಿ ಮಾಡಿಕೊಂಡು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಆಮೇಲೆ ಕಮೆಂಟ್ ಹಾಕಿದ್ರಲ್ವಾ, ಇದು ನಿಮ್ಮ ಸ್ವಂತ ಮನೆನಾ ಅಂತ ಅಂದ್ಬಿಟ್ಟು. ಹೌದು, ನಮ್ಮ ಸ್ವಂತ ಮನೆ. ಈ ಥರ ವಿಡಿಯೋ ಮಾಡಿಕೊಂಡು ಆಮೇಲೆ ವಾಯ್ಸ್ ಓವರ್ ಕೊಡೋದು ನಿಮ್ಗೆ ಇಷ್ಟ ಆಗುತ್ತಾ, ಅಥವಾ ವಿಡಿಯೋ ಮಾಡಬೇಕಾದ್ರೇ ವಾಯ್ಸ್ನ ಕೊಡೋದು ಅಂದರೆ ಅಲ್ಲೇನಿರುತ್ತೆ ಅದನ್ನೇನೆ ಹೇಳೋದು ಇಷ್ಟ ಆಗುತ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ. ಒಂದೊಂದ್ಸಲಿ ನನ್ಗೆ ಹಂಗೆ ಅನ್ಸುತ್ತೆ, ಹಾಗಾಗಿ ನಿಮ್ಮನ್ನ ಕೇಳಿದೆ. ಇವಾಗ ಒಗ್ಗರಣೆಲಿ ಕಾಳು ತರಕಾರಿ ಎಲ್ಲನೂ ಕೂಡ ಈ ಥರ ಹುರ್ಕೊಂಡು ನಂತರ ಒಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ, ಈರುಳ್ಳಿ, ಇವತ್ತು ಹುಣಸೆಹಣ್ಣು ಹಾಕ್ತಾ ಇಲ್ಲ ನಾನು. ಇದನ್ನೇ ಟೊಮೊಟೊನ ಒಂದು 2 ಎಕ್ಸ್ಟ್ರಾ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ಇವಾಗ ಸಾಂಬಾರು ಪೌಡ್ರು 1 ಸ್ಪೂನ್ ಅಷ್ಟು ಸಾಂಬಾರು ಪೌಡ್ರು, ದೊಡ್ಡ ಸ್ಪೂನ್ ಇದು. ಹಂಗಾಗಿ ಹಾಕಿ ಅದನ್ನು ರುಬ್ಕೊಂಡು ಹಾಕಿ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡ್ರೆ ಸಾಂಬಾರು ಪೂರ್ತಿ ರೆಡಿ ಆಗುತ್ತೆ. ಯಾಕೆಂದರೆ ಮುಂಚೆನೇ ಒಗ್ಗರಣೆ ಹಾಕಿದ್ದೀನಿ, ಹಂಗಾಗಿ ತುಂಬ ಚೆನ್ನಾಗಿರುತ್ತೆ. ಇಡ್ಲಿಗಂತೂ ಸೂಪರಾಗಿರುತ್ತೆ. ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು ಇದನ್ನು ಮಾಡಬೇಕು, ಜ್ಯೂಸ್ ಮಾಡಬೇಕಾಗಿತ್ತು ಮನೆಯವ್ರಿಗೆ. ಅದನ್ನು ಮನೆಯವ್ರು ಇನ್ನೂ ಎದ್ದಿರಲಿಲ್ಲ ಅಲ್ವಾ, ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಇವಾಗ ಜ್ಯೂಸ್ ಕೂಡ ರೆಡಿ ಮಾಡಿ ಇಟ್ಬಿಡೋಣ, ಎಷ್ಟೊತ್ಕಾನೆ ಎದ್ದೇಳಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. 7 ಕಾಲಾಗಿದೆ ಇವಾಗ ಟೈಮು. ಹಾಗಾಗಿ ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಮಕ್ಳಿಗಿಬ್ರಿಗೂ ಸುಂಗುದಕಟ್ಟೆಗೆ ಹೋಗಿದ್ನಲ್ವಾ, ಆವಾಗ ಬಟರ್ ಫ್ರೂಟ್ ತಂದಿದ್ದೆ. ಅದ್ರದ್ದು ನೋಡ್ತೀನಿ ಹಣ್ಣೇ ಆಗಿಲ್ಲ, ಅದ್ರ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಕೇಕ್ ಕೂಡ ಮಾಡ್ತಾ ಇದ್ದೀನಿ. ಕೇಕ್ದು ರೆಸಿಪಿ ನಾನು ಇಲ್ಲಿ ಶೇರ್ ಮಾಡ್ತಾ ಇಲ್ಲ, ಯಾಕೆಂದರೆ ಅವ್ನಿಗೆ ಶಾರ್ಟ್ ಬ್ರೇಕ್ ಬೇಕು. ಮತ್ತು ಇವನು ಚಂದು ಶಾರ್ಟ್ ಬ್ರೇಕ್ ಹಾಕ್ತೀನಿ, ಯಾಕೆಂದರೆ 7:30 ಆಗುತ್ತೆ ಮಗು ಬರೋದು. ಹಾಗಾಗಿ ಧ್ರುವನ್ಗೆ ಫ್ರೆಂಡ್ಸ್ ಎಲ್ಲ ಬೇಕು ಅಂತಿದ್ರಂತೆ ಬ್ರೌನಿ, ಹಂಗಾಗಿ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಹಿಂದೆನೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮನೆಯವ್ರಿಗೆ ಚಪಾತಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ದೋಸೆ ಹಾಕ್ತಾ ಇದ್ದೀನಿ. ಅವರು ದೋಸೆ ಇಡ್ಲಿ ಅಷ್ಟು ಇಷ್ಟಪಡಲ್ಲ ಮನೆಯವರು, ಹಂಗಾಗಿ ಒಂದು 2 ಚಪಾತಿ ಆಗೋಷ್ಟು ಮಾತ್ರ ಇಲ್ಲಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಈ ಚಪಾತಿ ಹಿಟ್ಟಂತೂ ಎಷ್ಟು ಸೂಪರಾಗಿದೆ ಅಂತಂದರೆ ಸಖತ್ತಾಗಿದೆ. ಪ್ರೋಟೀನು ಯಾವುದು ಅಂತ ನಿಮ್ಗೇನೋ ಕ್ಯೂರಿಯಾಸಿಟಿ ಇದ್ದರೆ ಅದನ್ನು ಬೇಕಾದರೆ ನಾನು ಇದರಲ್ಲಿ ಹಾಕ್ತೀನಿ. ಇದು ಬೆಲ್ದಂಡು ತಂದಿದ್ದೆ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ನಲ್ಲ ಅವಾಗ ಒಂದು 3 ಸರಿ ಅದನ್ನು ಮತ್ತು ಇದನ್ನು ಬೆಲ್ಲನ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಆಮೇಲೆ ಬೇಕಾದರೆ ಕೆಲಸ ಎಲ್ಲ ಆದಮೇಲೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ, ತುಂಬ ನ್ಯೂಟ್ರಿಷನ್ ಇದೆ ಆಯಿತಾ. ಈ ಸೀಸನಲ್ಲಿ ತಿನ್ನಲೇಬೇಕಾದಂಥ ಒಂದು ಫ್ರೂಟ್ ಅಂದರೆ ಇದೇನೆ, ಬೆಲ್ದಣ್ಣು. ಹಳ್ಳಿಗಳ ಕಡೆ ಇರೋರಿಗೆ ಗೊತ್ತಿರುತ್ತೆ ಇದು. ಆಮೇಲೆ ಹಣ್ಣಾದ್ಮೇಲೆ ಅಂತ ಇದು ಬೀಳೋದು, ಕಾಯಿ ಇರ್ಬೇಕಾದ್ರೆ ಬೀಳಲ್ಲ ಅಂತ ಹೇಳ್ತಾರೆ. ಮತ್ತೆ ಧ್ರುವ ಬಂದ, ಅವ್ನು ಫ್ರೆಶ್ ಅಪ್ ಆಗಿ ಇವಾಗ ಅವ್ನಿಗೆ ಹಾಕೊಡೋಣ ಅಂತ ಹಾಕೊಡ್ತೀನಿ ಅಂತಂದೆ. ಅವನೇ ಹಾಕೋತೀನಿ ಬಿಡಮ್ಮ ಅಂತ ಅಂದ್ಬಿಟ್ಟು ದೋಸೆ ಮತ್ತು ಸಾಂಬಾರು 2 ಹಾಕ್ಕೊಂಡು ತಿಂದ್ಬಿಟ್ಟು ಇವಾಗ ಕಾಲೇಜ್ಗೆ ಹೊರಡ್ತಾನೆ. ಕಾಲೇಜ್ಗಿಂತ ಮುಂಚೆನೇ ಅವನು ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಅಲ್ಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ಹೋಗ್ತಾನೆ. ಇವಾಗ ಮಿಕ್ಸ್ ಮಾಡಿ ಎತ್ತಿಟ್ಟೆ, ಸಾಂಬಾರು ಈ ಥರ ಆಗಿದೆ ನೋಡಿ, ಸಖತ್ತಾಗಿತ್ತು. ಅದ್ರ ಜೊತೆಗೆ ಇದು ಎಲ್ಲರದು ಕೂಡ ದೋಸೆ ಪ್ಯಾಕ್ ಆಯಿತು, ಮತ್ತು ಟಿಫನ್ ಕೂಡ ತಿಂದಾಯಿತು. ಇವಾಗ ಇನ್ನೊಂದು 2 ಇದೆ, ಅದನ್ನು ಡಾಗಿಗೆ ಚಿಕ್ಕ ಚಿಕ್ಕ ಚೂರು ಮಾಡಿ ಹಾಕ್ಬೇಕು ಅವಳಿಗೆ. ಇವಾಗ ಕೇಕ್ ಕೂಡ ರೆಡಿ ಆಗಿದೆ, ಅದನ್ನು ಕಟ್ ಮಾಡಿ ಹಾಕಬೇಕು. ಎಷ್ಟು ಚೆನ್ನಾಗಾಗಿದೆ ನೋಡ್ತಾ ಇದ್ರಲ್ವಾ, ಮೇಲ್ಗಡೆ ಎಲ್ಲ ನಾನು ಚಾಕ್ಲೇಟ್ನ ಸಣ್ಣದಾಗಿ ಪೀಸ್ ಮಾಡಿ ಹಾಕಿದ್ದೀನಿ, ಹಂಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು 5 ನಿಮಿಷ ಬೇಕು ಅಂತ ಅನಿಸಿತ್ತು, ಹಂಗಾಗಿ ಮತ್ತೆ ಕ್ಲೋಸ್ ಮಾಡಿದ್ದೆ ನೋಡಿ. ಇದನ್ನೇ ಬಿಟ್ಕೊಂಡ್ ಬಂದಿದೆ ಅದು. ಇವಾಗ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇದನ್ನ ಅನ್ಮೋಲ್ಡ್ ಮಾಡ್ಬೇಕು. ಇವಾಗ ಮೋಲ್ಡ್ ಮಾಡಿ ಆಮೇಲೆ ಇದಕ್ಕೆ ಹಾಕ್ಬೇಕು, ಬಾಕ್ಸ್ಗೆಲ್ಲ ಹಾಕಿ ಅದನ್ನು ಪ್ಯಾಕ್ ಮಾಡಿ ಕೊಟ್ರೆ ಆಯಿತು. ಇವಾಗೆಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆಯನ್ನು ಮಾಡ್ಕೋಬೇಕು. ಹಂಗಾಗಿ ಕುಂಕುಮ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕುಂಕುಮ ಇಟ್ಕೊಂಡು ಇವತ್ತು ನೈವೇದ್ಯಕ್ಕೆ 1 ಲೋಟ ಹಾಲು ಇಟ್ಬಿಟ್ಟು 2 ದಾಳಿಂಬೆ ಹಣ್ಣನ್ನು ಇಟ್ಬಿಟ್ಟು ಪೂಜೆನ ಮಾಡ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಕುಂಕುಮ ಇಟ್ಕೊಂಡಿಲ್ಲ ಅಂದರೆ ಏನೋ ಒಂಥರ ಅಲ್ವಾ, ಪೂಜೆ ಮಾಡಬೇಕಾದ್ರೆಲ್ಲ ಒಂಥರ ಲಕ್ಷಣ ಅಂತಂದರೆ ಕುಂಕುಮ ಇಟ್ಕೊಳ್ಳೋದು. ಇವಾಗ ಆಯಿತು, ಎಲ್ಲ ಕೆಲಸ ಮುಗೀತು. ಇದನ್ನು ಈ ವಿಡಿಯೋ ಏನು ಅನಿಸ್ತು ನಿಮಗೆ ಅಂತ ತಿಳಿಸಿ. ನಾನು ಹೇಳ್ದಂಗೆ ನಿಮಗೆ ಅಲ್ಲೇ ವಾಯ್ಸ್ ಕೊಡೋದು ಇಷ್ಟ ಆಗುತ್ತಾ, ಅಥವಾ ಮೊದಲು ವಿಡಿಯೋ ಮಾಡಿ ಆಮೇಲೆ ವಾಯ್ಸ್ ಕೊಡೋದು ಇಷ್ಟ ಆಗುತ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದೇ ಥರ ವಿಡಿಯೋನ ಮಾಡ್ತೀನಿ, ಓಕೆನಾ. ಈ ಥರ ಪೂಜೆ ಆಗಿತ್ತು ನಮ್ಮ ಮನೇಲಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಇವಾಗ ಬ್ಯಾಲ್ದಣ್ಣ ತಿನ್ನೋಣ ಅಂತ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಬಂದು ಇವಾಗ ಬ್ಯಾಲ್ದಣ್ಣ ತಗೊಂಡು ಕುತ್ಕೊಂಡು ಆರಾಮಾಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಥ್ಯಾಂಕ್ ಯು.